ಅದೇನ್ ಮಾಡಿದೆ ಅಲ್ಲಿ ಎಲ್ಲ ರೀತಿ ಆಗಂತ ಮಾಹಿತಿ ಪಡ್ಕೊಂಡೆ. ಬಿಜಾಪುರ ಸಿಟಿ ಇಸ್ ಆಲ್ಸೋ ಚೇಂಜಿಂಗ್ ಟು ಡೇಟ್ ಅಂದ್ರೆ ಯಾವ ರೀತಿಯ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಆ ರೀತಿ ಅಲ್ಲಿಂದ ಚೇಂಜ್ ಆಗ್ತಿರ್ತದ. ನಾನು ಈ ಬಜೆಟ್ ನಲ್ಲಿ ಸೂಪರ್ ಬಜೆಟ್ ನಲ್ಲಿ ಯಾರನ್ನ ಮೀಟ್ ಆಗಪ್ಪ ಅಂದ್ರೆ ಚೇರ್ಮನ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಬೋರ್ಡ್ ಆಫ್ ಡೈರೆಕ್ಟರ್, ಜನರಲ್ ಮ್ಯಾನೇಜರ್, ಸ್ಟಾಫ್, ಕಂಪ್ಯೂಟರ್ ಆಪರೇಟರ್, ಸೇಲ್ಸ್ ಪೀಪಲ್ ನಲ್ಲಿ ಸೇಲ್ಸ್ ಮ್ಯಾನ್ಸ್ ಆಗಿ ಸೇಲ್ಸ್ ವುಮೆನ್ಸ್ ಗಳನ್ನ ಎಲ್ಲರನ್ನು ಭೇಟಿಯಾದೆ. ಈ ರೀತಿಯಾಗಿ ಎಂಪ್ಲಾಯ್ಗಳು ಇರ್ತಾರೆ. ಒಟ್ಟಾರೆಯಾಗಿ ನಾನು ಈ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಇಂದಾಗಿ ನಾನು ಏನ್ ತಿಳ್ಕೊಂಡಪ್ಪ ಅಂದ್ರೆ ಈ ನಾನು ಡಿಫೆಂಡರ್ ಆಗಿದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಬಿಸ್ನೆಸ್ ಅನ್ನೋದನ್ನ, ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ವ್ಯವಹಾರವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜರ್ ಯಾವ ರೀತಿ ವ್ಯವಹಾರವನ್ನು ಹ್ಯಾಂಡಲ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡೆ. ಇಟ್ ಈಸ್ ನಾಟ್ ಅಬೌಟ್ ಐಡಿಯಾಸ್, ಇಟ್ ಈಸ್ ಗೆಟ್ ಮೋರ್ ದೆನ್ ನಾಲೆಜ್. ಅಂದ್ರೆ ಬಿಸ್ನೆಸ್ ಅನ್ನೋದು ಯಾವ ರೀತಿ ಇರ್ತದೆ ಅನ್ನೋದನ್ನ ತಿಳ್ಕೊಂಡೆ. ಅದರಲ್ಲಿ ಹೆಚ್ಚಾಗಿ ನನ್ನ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಯಾವ ರೀತಿ ನಾಲೆಜ್ ಅನ್ನು ಬೆಳೆಸ್ಕೊಂಡೆ ಅನ್ನೋದನ್ನ ತಿಳ್ಕೊಂಡೆ. ಇಷ್ಟೇ ಅನಿಸಿಕೆ. ವಿದ್ಯಾರ್ಥಿನಿಯಾಗಿದ್ದು ನನ್ನ ಹೆಸರು ಪೂಜಾ ಮಹಾದೇವ್ ಸಾರವಾಡ್ ಅಂತ. ನನ್ನ ಇದರಲ್ಲಿ ನನ್ನ ಡಿಸಿಪ್ಲಿನ್ ಕೋರ್ಸ್ ಯಾವುದಂದ್ರೆ ಎಕನಾಮಿಕ್. ಆ ಒಂದು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನು ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಪರಿಣಾಮದ ಕುರಿತು ಬೋಳೆಗಾಂವ್ ಗ್ರಾಮದ ಒಂದು ಅಧ್ಯಯನ. ಇದು ಏನು ಅಂದರೆ ನನ್ನ ಸಂಶೋಧನಾ ಕಿರು ಪ್ರಬಂಧದ ಟೈಟಲ್. ಮತ್ತು ಈ ಒಂದು ಪ್ರಬಂಧಕ್ಕೆ ನನ್ನ ಮಾರ್ಗದರ್ಶನ ನೀಡಿದವರು ಕವೀಂದ್ರ ಕುಮಾರ್ ಗುರುಗಳು. ನಾವು ಮುಖ್ಯವಾಗಿ ನಾವೆಲ್ಲ ಏನು ಅಂದ್ರೆ NEP ಸ್ಟೂಡೆಂಟ್ ಆಗಿರೋದ್ರಿಂದಾಗಿ ಪ್ರತಿಯೊಂದು ಸೆಮ್ನಿಂದನೂ ಕೂಡ ಹೊಸದನ್ನೇ ಕಲಿಕೋತಾ ಬಂದಿದ್ದೀವಿ. ಸರ್ ಹೇಳ್ದಂಗೆ ಫಸ್ಟ್ ಸೆಮ್ನಿಂದ 5th ಸೆಮ್ನವರೆಗೂ ನಾವೇನಂದ್ರೆ ಪುಸ್ತಕದ ಜೊತೆಗೇ ಹಲವಾರು ವಿಷಯಗಳನ್ನು ಕಲ್ತಿದ್ದೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲೆಜನ್ನು ನಾವು ಪಡ್ಕೊಂಡಿರಲಿಲ್ಲ. ಶಿಕ್ಷಣವೇ ಎಲ್ಲವೂ ಅಲ್ಲ, ಶಾಲೆಯ ಒಳಗೆ ಕಲಿಯುವುದಕ್ಕಿಂತ ಹೆಚ್ಚು ಹೊರಗೆ ಕಲಿಯಲು ಸಾಧ್ಯ, ಅನುಭವಗಳೇ ಪಾಠಗಳಾಗುವ, ಇಡೀ ಜೀವನವೇ ಒಂದು ಶಿಕ್ಷಣ ಅಂತಕ್ಕಂಥದ್ದನ್ನು ಒಬ್ರು ಹೇಳ್ತಾರೆ. ಸೊ ಶಿಕ್ಷಣ ಅಂದ ತಕ್ಷಣ ನಾವು ಕೇವಲ ಬರೀ ಪುಸ್ತಕದನ್ನು ಓದಿದ್ರೆ ಅದು ಸಾಲೋದಿಲ್ರಿ. ಜೊತೆಗೆ ಆ ಪುಸ್ತಕದಲ್ಲಿರ್ತಕ್ಕಂಥ ನಾಲೆಜನ್ನು ನಾವು ಪ್ರಾಕ್ಟಿಕಲ್ ಆಗಿ ಸಮಾಜದ ಮಧ್ಯೆ ಇದ್ಕೊಂಡು ಅದನ್ನು ಕಲಿತಾಗ ಅದು ನಮ್ಮ ಜೀವನದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಕೊಡ್ತದೆ. ಸೊ ಅಂತಹ ಅರ್ಥಪೂರ್ಣ ಮಹತ್ವದ ಶಿಕ್ಷಣವನ್ನು ಪಡಿಲಿಕ್ಕೆ ಈ ಒಂದು BA 6 ಸೆಮ್ನ ಪ್ರಾಜೆಕ್ಟ್ ವರ್ಕ್ ಅಂತಕ್ಕಂಥದ್ದು ನಮ್ಗೆ ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಕಲಾ ವಿಭಾಗದಲ್ಲಿ 4 ವಿಭಾಗಗಳು ಬರ್ತವೆ. ಅದು ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಎಕನಾಮಿಕ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು. ಎಕನಾಮಿಕ್ನಲ್ಲಿ ನಾವು ಕಾಮನ್ ಆಗಿ ಮಾರ್ಕೆಟಿಂಗ್ ಇರ್ಬೋದು, ಬೇಡಿಕೆ ಇರ್ಬೋದು, ಪೂರೈಕೆ ಇರ್ಬೋದು, ಜೊತೆಗೆ ಏನು ಅಂದ್ರೆ ಒಂದಿಷ್ಟು ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನ ಒಂದಿಷ್ಟು ಪ್ರೋಗ್ರಾಮ್ಗಳಿರ್ಬೋದು, ಇವೆಲ್ಲವನ್ನು ಓದಿದ್ದೀವಿ. ಜೊತೆಗೆ ಹಿಸ್ಟ್ರಿಯಲ್ಲಿ ನಮ್ಮ ಪ್ರಮುಖ ರಾಜಮನೆತನಗಳ ಒಂದಿಷ್ಟು ಕಲಾ ಮತ್ತು ವಾಸ್ತುಶಿಲ್ಪಗಳು ಸಂಬಂಧಪಟ್ಟಂತೆ ನನ್ನೆಲ್ಲ ಸಹಪಾಠಿಗಳಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಅಂದ್ರೆ ಹೊಯ್ಸಳರ ಒಂದು ಕಲಾವಸ್ತು ವಾಸ್ತುಶಿಲ್ಪ ಇರ್ಬೋದು, ಆದಿಲ್ಶಾಹಿಗಳದಿರ್ಬೋದು, ಜೊತೆಗೆ ರಾಷ್ಟ್ರಕೂಟರು ಇರ್ಬೋದು, ಕಲ್ಯಾಣಿ ಚಾಲುಕ್ಯರು ಇರ್ಬೋದು. ಅಂದ್ರೆ ನಮ್ಮ ನೇಟಿವ್ ಪ್ಲೇಸ್ ಒಳಗೆ ಏನೇನು ಇರ್ತಾರಲ್ಲ, ಯಾವ್ಯಾವ ಪ್ರಮುಖ ರಾಜಮನೆತನಗಳು ಇರ್ತಾವಲ್ಲ ಅದು ರಿಲೇಟೆಡ್ ಆಗಿರ್ಬೋದು. ಜೊತೆಗೆ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಹಬ್ಬ ಹರಿದಿನಗಳಿರ್ಬೋದು, ಜೊತೆಗೆ ಸಮೂಹ ಮಾಧ್ಯಮಗಳಂತ ನಾವೇನು ಕರಿತೀವಲ್ಲ ಅವು ಇರ್ಬೋದು. ಇದು ರಿಲೇಟೆಡ್ ಆಗಿ ಅವ್ರು ಪ್ರಾಜೆಕ್ಟ್ ವರ್ಕನ್ನು ರೆಡಿ ಮಾಡಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಆಗಿ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಜೊತೆಗೆ ರಾಜಕೀಯ ಪಕ್ಷಗಳಿರ್ಬೋದು, ಇವೆಲ್ಲ ಅವರು ಪುಸ್ತಕದಲ್ಲಿ ಓದಿರ್ತಾರೆ. ಜೊತೆಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅವರು ಸಂಶೋಧನೆಯ ಮೂಲಕ ಇದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ದಾರೆ. ನನ್ನ ಒಂದು ಸಂಶೋಧನೆ ಪ್ರಬಂಧದ ಬಗ್ಗೆ ನಾನು ಹೇಳಬೇಕೇನಂದ್ರೆ ಮೊದಲನೇದಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತಕ್ಕಂಥದ್ದು 2005ರಲ್ಲಿ ಇದೇನಂದ್ರೆ ಅಂಗೀಕಾರ ಆಯಿತು. 2006ರಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ನಾವು ಭಾರತದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದರಲ್ಲಿ ವಿಶ್ವದ ಮೊಟ್ಟ ಮೊದಲ ಒಂದು ಅತಿ ದೊಡ್ಡ ಸರ್ಕಾರ ನಡೆಸುವಂಥ ಕಾರ್ಯಕ್ರಮ ಯಾವುದು ಅಂದ್ರೆ ಅದು ನರೇಗಾ ಅಂತಕ್ಕಂಥ ಒಂದು ನರೇಗಾ ಅಂತ ನಾವು ಹೇಳ್ಬೋದು. ಈ ನರೇಗಾ ಯೋಜನೆ ಬಗ್ಗೆ ನಾವು ಮೊದಲನೇದಾಗಿ ಈ ಒಂದು ಟಾಪಿಕನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡಂದ್ರೆ ಈ ನರೇಗಾ ಯೋಜನೆ ಅಂತಕ್ಕಂಥದ್ದು ಸರ್ಕಾರದ ದೊಡ್ಡ ಪ್ರೋಗ್ರಾಮ್. ಬಟ್ ಆದ್ರೆ ಈ ನರೇಗಾ ಯೋಜನೆ ಬಡತನ ಮತ್ತು ನಿರುದ್ಯೋಗದ ನಿವಾರಣೆಗಾಗಿ ಭಾರತ ಸರ್ಕಾರ ಕೈಗೊಂಡೈತಿ. ಆದ್ರೆ ನಾವು ಪುಸ್ತಕದಾಗೆಲ್ಲ ಓದ್ತೀವಿ 100% ಇದೇನಂದ್ರೆ ನಿರುದ್ಯೋಗ ಮತ್ತು ಬಡತನ ನಿವಾರಣೆ ಮಾಡ್ತದೆ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಎಷ್ಟು ಪರಿಣಾಮವನ್ನು ಮೂಡಿಸ್ತಾ ಇದೆ ಅಂತಕ್ಕಂಥದ್ದನ್ನು ರಿಸರ್ಚ್ ಮಾಡೋ ಉದ್ದೇಶಕ್ಕಾಗಿ ಈ ಒಂದು ಟೈಟಲನ್ನು ಅಥವಾ ಈ ಒಂದು ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಮೊದಲನೇದಾಗಿ ನನಗೇನು ಅನ್ನಿಸ್ತು, ಬೇರೆ ಬೇರೆ ಕಡೆ ವಿಸಿಟ್ ಮಾಡೋಕ್ಕಿಂತ ನಮ್ಮ ಒಂದು ಊರಿನ ಒಂದು ರಿಸರ್ಚನ್ನು ಯಾಕೆ ಮಾಡಬಾರ್ದು,
ಅಂತ ನನಗೆ ಅನಿಸ್ತು. ಸೊ ಅದಕ್ಕಾಗಿ ನಮ್ಮೂರನ್ನೇ ಆಯ್ಕೆ ಮಾಡ್ಕೊಂಡ. ಮೊದಲನೇದಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲೇನಂದ್ರೆ ಈ ಒಂದು ನರೇಗಾ ಯೋಜನೆಯಡಿ ಯಾರ್ಯಾರು ಅರ್ಜಿ ಹಾಕಿದಾರ, ಜೊತೆಗೆ ಆ ಅರ್ಜಿ ಹಾಕಿದವರಲ್ಲಿ ಎಷ್ಟು ಜನ ಇದರ ಫಲಾನುಭವಿಗಳು ಆಗಿದ್ದಾರೆ, ಜೊತೆಗೆ ಕಾರ್ಮಿಕ ಕಾರ್ಡನ್ನು ಎಷ್ಟು ಜನ ಹೊಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಡೆ. ಜೊತೆಗೆ ಆ ಒಂದಿಷ್ಟು ಕುಟುಂಬಗಳನ್ನು ಭೇಟಿ ಮಾಡಿ ಅಲ್ಲಿಂದ ಅವ್ರ ಮನೆ ಪರಿಸ್ಥಿತಿ ಇರ್ಬೋದು, ಜೊತೆಗೆ ಈ ಒಂದು ನರೇಗಾ ಯೋಜನೆಯಿಂದಾಗಿ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿದೆನೋ ಅಂತಕ್ಕಂಥದ್ದನ್ನು ತಿಳ್ಕೊಂಡೆ. ಜೊತೆಗೆ ಒಂದಿಷ್ಟು ಅಲ್ಲಿನ ಹೊಂಡಗಳಿರ್ಬೋದು, ಕೆರೆಗಳ ಒಂದು ಹೂಳೆತ್ತುವ ಕಾರ್ಯಕ್ರಮ ಇರ್ಬೋದು, ಏನಂದ್ರೆ ಒಂದಿಷ್ಟು ಬದುಗಳ ನಿರ್ಮಾಣ ಇರ್ಬೋದು, ಇವೆಲ್ಲ ಒಂದಿಷ್ಟು ಫೀಲ್ಡ್ ವಿಸಿಟನ್ನು ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡ. ಒಟ್ಟಾರೆಯಾಗಿ ಹೇಳ್ಬೇಕೇನು ಅಂದ್ರೆ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ನಾವು ಪುಸ್ತಕದಲ್ಲಿ ಓದಿದ್ದನ್ನೇ ನಮ್ಮ ಒಂದಿಷ್ಟು ಸುತ್ತಮುತ್ತಲಿನ ಸ್ಥಳಗಳಿಗೆ ಭೇಟಿ ಮಾಡಿ ಈ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಾಗ ನಮ್ಮ ನಾಲೆಜ್ ಅಂತಕ್ಕಂಥದ್ದು ಕೂಡ ಹೆಚ್ಚಾಗ್ತದೆ. ಪ್ರಾಕ್ಟಿಕಲ್ ಯಾವುದೇ ಒಂದು ವಿಷಯವನ್ನು ಪುಸ್ತಕದಲ್ಲಿ ಓದೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಓದಿದ್ರೆ ಅದರ ಒಂದು ನಾಲೆಜನ್ನು ನಾವು ಹೆಚ್ಚಿಗೆ ಪಡ್ಕೋಬೋದು. ಜೊತೆಗೆ ಏನು ಅಂದ್ರೆ ಅವಶ್ಯಕತೆ ಅಂತಕ್ಕಂಥದ್ದು ಸಂಶೋಧನೆಯ ಜನನಿ ಅಂತ ಹೇಳ್ತಾರೆ. ಈ ಒಂದು ಪ್ರಾಜೆಕ್ಟ್ ವರ್ಕ್ನ ಅವಶ್ಯಕತೆ ಈ BS 6 ನಮಗೇನದಲ್ಲ, ಈ ಅವಶ್ಯಕತೆ ಅಂತಕ್ಕಂಥದ್ದು ನಮಗೆ ಒಬ್ಬ ಸಂಶೋಧನಾ ವಿದ್ಯಾರ್ಥಿನಿ ಅಂತಕ್ಕಂಥ ಹೆಗ್ಗಳಿಕೆಗೆ ಈ ಒಂದು ಪ್ರಾಜೆಕ್ಟ್ ಅಂತಕ್ಕಂಥದ್ದು ಅನುಕೂಲ ಮಾಡಿಕೊಡ್ತು. ಸೊ ಇದಕ್ಕೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಹಲವಾರು ವಿಷಯಗಳನ್ನು ಕಲ್ತ್ಕೊಂಡಿದ್ದೀವಿ. ಕಂಪ್ಯೂಟರ್ ನಾಲೆಜ್ ನಮ್ಮ ಒಟ್ಟಾರೆಯಾಗಿ ಕಂಪ್ಯೂಟರ್ ನಾಲೆಜ್ ನಮ್ಮ ಕಾಲೇಜ್ ಒಳಗೆ ಯಾವಾಗಲೂ ನಾವು ಮಾಡ್ತಿದ್ವಿ. ಅಂದ್ರೆ ಸೆಮಿನಾರನ್ನು ನಾವು ಎಕನಾಮಿಕ್ ಡಿಪಾರ್ಟ್ಮೆಂಟ್ ವತಿಯಿಂದ ಎಲ್ಲವೇನೋ PPT ಮೂಲಕನೇ ಮಾಡ್ತೀವಿ. ಈ ಒಂದು ಪ್ರಾಜೆಕ್ಟ್ ವರ್ಕಿಂದಾಗಿ PPT ಜೊತೆಗೆ ನಾವು ಅಂದ್ರೆ ಯಾವ ರೀತಿ ಸರ್ಚ್ ಮಾಡೋದನ್ನು ಎಲ್ಲ ವಿಷಯಗಳು ಗೂಗಲಲ್ಲಿ ಸಿಗುತ್ತವೆ. ಆದ್ರೆ ಆ ವಿಷಯದಲ್ಲಿ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಜೊತೆಗೆ ಪ್ರಶ್ನಾವಳಿಯನ್ನು ಯಾವ ರೀತಿ ರೆಡಿ ಮಾಡಬೇಕು, ಇದ್ರ ಸಂಬಂಧಪಟ್ಟಂತೆ ನಾನು ಒಂದು ನಾಲೆಜನ್ನು ಪಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಾಜೆಕ್ಟ್ ನಿರ್ಮಾಣದಲ್ಲಿ ನನಗೆ ಒಂದು ಸಹಾಯ ಮತ್ತು ಸಹಕಾರ ನೀಡಿರ್ತಕ್ಕಂಥ ನನ್ನ ಪ್ರಾಂಶುಪಾಲ ಗುರುಗಳಿಗೂ, ನನ್ನ ಒಂದು ವಿಭಾಗದ ಮುಖ್ಯಸ್ಥರಿಗೂ, ನನ್ನ ಒಂದು ಮಾರ್ಗದರ್ಶಕರಿಗೂ, ಜೊತೆಗೆ ಕಲಾ ವಿಭಾಗದ ಎಲ್ಲ ಶಿಕ್ಷಕರಿಗೂ, ಜೊತೆಗೆ ಈ ಒಂದು ಯೋಜನಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನೆಲ್ಲ ಸಹಪಾಠಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಬೊಳೆಗಾಂವ್ ಗ್ರಾಮದ ಬಗ್ಗೆ ಯಾವ ರೀತಿಯಾದಂಥ ಸಂಶೋಧನೆ ಮಾಡಿದ್ರೆ ಅಂತಕ್ಕಂಥ ಸ್ವಂತ ಅನುಭವದಿಂದ ಹೇಳೋದಕ್ಕೆ ಪೂಜಾ ಸರ್ ಅವರು ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಘನ ಅಧ್ಯಕ್ಷತೆಯನ್ನು ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀ RH ರಮೇಶ್ ಗುರುಗಳು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2023-24ನೇ ಶೈಕ್ಷಣಿಕ ಸಾಲಿನ ವ್ಯಾಲಿಡಿಟಿ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ, ಇದು ಅಂತಿಮ ಕಾರ್ಯಕ್ರಮ. ಸಮಾರಂಭ ಕಾರ್ಯಕ್ರಮ 17ಕ್ಕೆ ಇಟ್ಕೊಂಡಿವಿ. ಅದರ ಮುಂದಿನ ಅಂತಿಮ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಈ ಪ್ರಾಜೆಕ್ಟ್ ವರ್ಕನ್ನು ಅನಾಲಿಸಿಸ್ ಮಾಡಿ ಅದಕ್ಕೆ ಅಂಕಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ವೇದಿಕೆ ಹಂಚಿಕೊಂಡಂಥ ಡಾಕ್ಟರ್ ಜಯಪ್ರಸಾದ್ ಅವರೇ ಹಾಗೂ ವಿಭಾಗದ ಎಲ್ಲ ಮುಖ್ಯಸ್ಥರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಸಲ ನಮ್ಮ ಇಂಡಿಯಾ ಸ್ಟೂಡೆಂಟ್, ನಮ್ಮ ಪ್ರೀತಿ ಪಾತ್ರದ ಚೆನ್ನಾಗಿ ಓದ್ದ, ಪ್ರಾಜೆಕ್ಟ್ ಮುಗಿಸ್ದ. ಸರ್ ಒಂದು ಪ್ರಾಜೆಕ್ಟಿಗೆ ಜಪಾನಿಗೆ ಹೋಗ್ತೀನಿ ಸರ್ ಅಂತ ನನ್ನ ಹತ್ರ ಕೇಳ್ದ. ಇದು ನನ್ನ ಕನಸು ಇರ್ಬೋದೇ ನನ್ನ ಕಣ್ಣು. ಎಸ್ ಹೋಗಪ್ಪ ಅಂತ ನಾನು ಹೇಳಿದೆ. ಸೀದಾ ಅವ್ನು ಜಪಾನಿಗೆ ಹೋದ, ಒಂದು ಪ್ರಾಜೆಕ್ಟ್ ತೊಗೊಂಡು ಸಕ್ಸಸ್ಫುಲ್ಲಿ ಜಪಾನಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡ. ಏರ್ಪೋರ್ಟಿಗೆ ವಾಪಸ್ ಬಂದ. ಟೋಕಿಯೋ ಏರ್ಪೋರ್ಟಿಗೆ ಬಂದು ಕೂತ. ಅಲ್ಲೊಂದು ಮಿಷಿನ್ ಇತ್ತು ಅವನ ಎದುರುಗಡೆ. ಮಿಷಿನ್ ನೋಡ್ತಾ ಇದ್ದ. ಆ ಮಿಷಿನ್ ಹತ್ರ ಹೋಗಿ ಅವ್ನು ನಿಂತ್ಕೊಂಡ. ಅವನ ಹೆಸರು ಹೇಳ್ತು. ನಿನ್ನ ಹೆಸರೇನಪ್ಪ? ಹಾಂ, ವೆಲ್ಕಮ್ ಶ್ರೀ ಸರ್ ಫ್ರಮ್ ಇಂಡಿಯಾ. ಯುವರ್ ವೆಯ್ಟ್ ಈಸ್ 48 ಕಿಲೋ. ಯು ಆರ್ ಫ್ರಮ್ ದಿಸ್ ಎಲ್ಲ ಹೇಳ್ತು. ಇವನು ಖುಷಿ ಆಯ್ತು ಶ್ರೀಶೈಲಿಗೆ. ಜಪಾನ್ ಟೋಕಿಯೋ ವಿಮಾನ ನಿಲ್ದಾಣ ಇಂತಹ ಒಂದು ಮಿಷಿನ್ ಐತೆ, ನಾನು ಅದು ಗೊತ್ತೇ ಇಲ್ಲ. ಹೋಗಿ ಅದ್ರ ಕಡೆ ನಿಂತಜ್ನೇ ನನ್ನ ಹೆಸರು ಹೇಳ್ತೈತಿ, ವೆಯ್ಟ್ ಹೇಳ್ತೈತಿ, ಎಲ್ಲಿಂದ ಬಂದು. ಯು ಆರ್ ಫ್ರಮ್ ದ ಇಂಡಿಯಾ. ಯುವರ್ ಫ್ಲೈಟ್ ವಿಲ್ ಬಿ ಟೇಕ್ ಆಫಿಂಗ್ ನೆಕ್ಸ್ಟ್ ಹಾಫ್ ಆನ್ ಅವರ್. ಇನ್ನು ಅರ್ಧ ಗಂಟೆಲಿ ನಿಮ್ಮ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಖುಷಿ ಆಯ್ತು ಶ್ರೀಶೈಲಿಂಗೆ. ಇವೆಲ್ಲ ಮಿಷಿನ್ ಇಷ್ಟು ಚಾಲು ಇದೆಯಾ ನೀನು?
ನಿನಗೆ ಯಾಮಾರಿಸ್ತೀನಿ ಅಂತ. ಭಾರತೀಯರಲ್ಲ ನಾವು, ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಮೈಂಡ್, ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ. ಸೊ ಮತ್ತು ಶ್ರೀಶೈಲ್ ಏನು ಮಾಡ್ದ, ಹೋಗಿ ಮೇಕಪ್ ಮಾಡ್ಕೊಂಡು ಮತ್ತು ಟೊಪ್ಪಿಗೆ ಹಾಕ್ಕೊಂಡು ಮಕ್ಕಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಬಂದ. ಜಪಾನಲ್ಲಿ ಡಸ್ಟ್ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಇಂಡಿ ಒಳಗೆ ಡಸ್ಟ್ ಐತಲ್ಲ, ಹಿಂಗೆ ಮಾಡೋ ಮಿಷಿನಿಗೆ ಯಾಮಾರ್ಸೋಣ ಅಂತೇಳಿ ಮಾಸ್ಕ್ ಹಾಕ್ಕೊಂಡು ಟೊಪ್ಪಿ ಹಾಕ್ಕೊಂಬಂದ. ಮತ್ತು ಅದೇ ಎಸ್ ವೆಲ್ಕಮ್ ಅಗೇನ್ ಶ್ರೀಶೈಲ್, ಯು ಆರ್ ಫ್ರಮ್ ಇಂಡಿಯಾ, ಯುವರ್ KG is 48, ಯುವರ್ ಫ್ಲೈಟ್ ವಿಲ್ ಬಿ ಟೇಕ್ ಅಪ್ ವಿತಿನ್ 15 minutes. ಶ್ರೀಶೈಲ್ ಹೊಲ ಮಿಷಿನ್ ಇನ್ನೂ ಸ್ಟ್ರಾಂಗ್ ಇದೆಯಾ ನೀನು, ತಡಿ ಮಾಡ್ತೀನಿ ಅಂತ ಹೋಗಿ ಮತ್ತೇನಿಲ್ಲ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿ ಸೋತ್ಲು ಬಟ್ಟೆ ಹಾಕ್ಕೊಂಡು ಬಂದ. ಅವ ಮಿಷಿನ್ ಹತ್ರ ಬಂದ, ಮಿಷಿನ್ ಹೇಳ್ತು ವೆಲ್ಕಮ್ ಅಗೈನ್, ನಿನ್ನ ಹೆಸರೇನಂದಪ್ಪ, ಶ್ರೀಶೈಲ್, ಯುವರ್ KG is 48, ಯುವರ್ ಫ್ಲೈಟ್ ಆಲ್ರೆಡಿ ಮೂವ್ಡ್ ಲಾಸ್ಟ್ 5 minutes. ಇವ ಹೋಗಿದ್ದ ಉದ್ದೇಶ ಪ್ರಾಜೆಕ್ಟಿಗೆ ಸೀದಾ ಮಾಡ್ಕೊಂಡು ಬರ್ಬೇಕಾಗಿತ್ತು. ಇವ್ನು ಅದನ್ನು ಟೆಸ್ಟ್ ಮಾಡೋಕ್ಕಾಗಿ ಇದ್ದ ಟೈಮ್ ಹಾಳು ಮಾಡ್ಕೊಂಡು ಫ್ಲೈಟು ಹೋತು, ನೆಕ್ಸ್ಟ್ ಫ್ಲೈಟಿಗೆ ಕಾಯೋ ಹೋಗ್ತಾನಂತ. ಇನ್ನು ನಮ್ಮ ಜೀವನದಲ್ಲಿ ಆಗ್ತಾ ಇರೋದು ಅಷ್ಟೇ. ಇರ್ತಕ್ಕಂಥ ಸ್ಪ್ಯಾನ್ ಆಫ್ ಟೈಮಲ್ಲಿ 57 ದಿವಸ ನಮಗೆ ಇರ್ತಕ್ಕಂಥ ಲಾಸ್ಟ್ ಒಂದು ನಮ್ಮ ಟೀಚರ್ಸಿಗೆ ಮೀಟಿಂಗ್ ಮಾಡಿದ್ದೆ. ವಿ ಹ್ಯಾವಿಂಗ್ ಓನ್ಲಿ 57 days ಫಾರ್ ಕಂಪ್ಲೀಷನ್ ಆಫ್ ದಿಸ್ ಸೆಮ್, ಲಾಸ್ಟ್ ಸೆಮ್. ಇದರಲ್ಲಿ ಮಕ್ಕಳಿಗೆ ಸಿಲೆಬಸ್ ಆಗಬೇಕು, ಸೈಮಲ್ಟೇನಿಯಸ್ ಪ್ರಾಜೆಕ್ಟ್ ವರ್ಕ್ ಆಗಬೇಕು, ಸಿಲೆಬಸ್ ರಿಗಾರ್ಡಿಂಗ್ ಫಾರ್ ದ ಥಿಯರಿ ಎಕ್ಸಾಮ್. ನೀವಲ್ಲಿ ನಿಮ್ಮ ಮಾಡ್ಯೂಲ್ಸ್ಗಳನ್ನು ಓದ್ತೀರಿ, ಅದಕ್ಕೆ ಪ್ರಿಪ್ರೇಷನ್ ಆಗ್ತೀರಿ, ಕ್ವಶನ್ ಪೇಪರ್ ನೋಡ್ತೀರಿ, ಟೀಚರ್ಸ್ ಒಂದಿಷ್ಟು ಗೈಡೆನ್ಸ್ ಮಾಡ್ತಾರೆ, ಬರೀತೀರಿ. ಹೌದು, A+B² ಡೆಬಿಟ್ ವಾರ್ಡ್ಸ್ ಕಮ್ಸ್ ಇನ್. ಒಟ್ಟೆ ನಾನು ಫೋನ್ ಬಿಡಲ್ಲ ನೋಡ್ರಿ. ಒಂದಿಷ್ಟು ಏನಾದ್ರು ಹೊರಗಡೆ ಹೋದರೆ ಹೊರಗಡೆ ಪ್ರಪಂಚವೇ ಗೊತ್ತಿಲ್ಲ. ಇವನ್ ನಿಮಗೆ ಅಂತಲ್ಲ, ಪ್ರಾಯೋಗಿಕವಾಗಿ ನಮಗೂ ಅಷ್ಟೇ. ಹೇಳಿದ್ರಲ್ಲ ಪೂಜಾರು ಯಾರು ಹೇಳಿದ್ರು, ಕೋಶ ಓದು, ದೇಶ ಸುತ್ತು ಕೋಶ ಓದು, ಅವೆರಡು ಇರಲೇಬೇಕು, ಅನಿವಾರ್ಯ. ಮೊದಲಿತ್ತದು, ದೇಶ ಸುತ್ತು ಬಿಟ್ಟರೆ ಜ್ಞಾನ ಬರುತ್ತೆ, ಕೋಶ ಓದೋದು ಬೇಡ. ಕೋಶ ಓದೋದು ಸಾಕು. ಈಗ ಹಂಗಿಲ್ಲ, ಮಸ್ತಕನೂ ಚೆಂದ ಇರಬೇಕು, ಪುಸ್ತಕನೂ ಚೆಂದ ಇರಬೇಕು, ಹಂಗಾದ್ರೆ ಮನುಷ್ಯರಾಗಿ ನಾವು ಇರ್ತೀವಿ. ಇಲ್ಲ ಅನ್ನೋ ಸಾಧ್ಯತೆ ಇಲ್ಲ. ಹಾಗಾಗಿ ಏನು ಮಾಡಿದ್ದಾನೆ ಅಂದರೆ, NEP ಬಂದ ಮೇಲೆ ಮಕ್ಕಳಿಗೆ ಒಂದಿಷ್ಟು ಪ್ರಾಯೋಗಿಕ ಜ್ಞಾನಗಳು ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಪ್ರಾಜೆಕ್ಟ್ ವರ್ಕ್ ಅಂದರೆ ಏನು, ಪ್ರಾಜೆಕ್ಟ್ ವರ್ಕ್ ಅಂದರೆ ಏನಪ್ಪ, ಪ್ರಾಜೆಕ್ಟ್ ಅಂದ ತಕ್ಷಣ ಏನು, ಇಟ್ಸ್ ಎ ಪ್ಲಾನ್ ಆಫ್ ಆ್ಯಕ್ಷನ್ ಇನ್ ದ ಸ್ಪ್ಯಾನ್ ಆಫ್ ಟೈಮ್. ಇರ್ತಕ್ಕಂಥ ನಿಮ್ಮ ಪ್ಲಾನ್ಸ್, ಯೋಜನೆಗಳನ್ನು ಆ್ಯಕ್ಷನ್ ರೂಪದಲ್ಲಿ, ಒಂದಿಷ್ಟು ಕಾರ್ಯಕ್ರಮ ರೂಪದಲ್ಲಿ ತಂದು ಅವುಗಳ ಬಗ್ಗೆ ಒಂದಿಷ್ಟು ಸಮ್ಮರಿಯನ್ನು ಬರೆದು ಪ್ರೆಸೆಂಟ್ ಮಾಡೋದನ್ನೇ ನಾವು ರಿಪೋರ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಏನರ ಬಗ್ಗೆ ನಾವು ರಿಪೋರ್ಟ್ ಮಾಡಬೇಕು, ನಿಮ್ಮ ಇಷ್ಟದ ಸಬ್ಜೆಕ್ಟ್ ಬಗ್ಗೆ ಹೊಸತನ್ನು ಕ್ರೋಢೀಕರಿಸಿ ವಿವರಣೆಯನ್ನು ನೀಡಿ ಅದರಿಂದ ನಿಮಗೇನು ಲಾಭ, ಸೊಸೈಟಿಗೇನು ಲಾಭ, ಇದಿಷ್ಟನ್ನು ನೀವು ಪ್ರೆಸೆಂಟ್ ಮಾಡೋದೇ ಪ್ರಾಜೆಕ್ಟ್. ವೆರಿ ಸಿಂಪಲ್ ಇರ್ತೈತೆ. ಇದಕ್ಕೊಂದಿಷ್ಟು ಸ್ಟ್ರಕ್ಚರ್ ಐತಿ. ಶರ್ಟ್ ಮೇಲೆ ಹಾಕ್ಬೇಕು, ಪ್ಯಾಂಟ್ ಕೆಳ ಹಾಕ್ಬೇಕು. ಪ್ಯಾಂಟ್ ಮೇಲೆ ಹಾಕ ಜನ ಒಪ್ಪಲ್ಲ, ಸರಿನೂ ಕಾಣಲ್ಲ. ಅಂದರೆ ಸಮಾಜಕ್ಕೆ ಶುದ್ಧವಾಗಿ ನಾವು ಪ್ರಾಜೆಕ್ಟ್ ಮಾಡಲೇಬೇಕು. ಅದಕ್ಕೊಂದು ನೀತಿ ನಿಯಮ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಟೈಮ್ ಇರುತ್ತೆ. ನಾವೆಲ್ಲ ವರ್ಷ ಹಿಡಿದು ಪೂರ್ತಿ ಮಾಡ್ತಾ ಹೋಗೋದಲ್ಲ. ಒಂದು ಟೈಮ್ ನಿರ್ದಿಷ್ಟ ಸಮಯದಲ್ಲಿ ನಾವು ಈಗಾಗಲೇ ಏನು ಓದಿದ್ದೀವಲ್ಲ, ಥಿಯರಿ ಓದಿದ್ದೀವಲ್ಲ, ಆ ಥಿಯರಿ ಬೇಸ್ ಮೇಲೆ ನಿಮಗಿರ್ತಕ್ಕಂಥ ಸಬ್ಜೆಕ್ಟೇ, ಕಾಮರ್ಸರಿಗೆ ಒಂದಿಷ್ಟು ಸಬ್ಜೆಕ್ಟ್ ಇರುತ್ತೆ, ಆರ್ಟ್ಸ್ನವ್ರಿಗೆ ಇರುತ್ತೆ, ಸೈನ್ಸ್ನವರಿಗೂ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ. ನಿಮಗೆ ಇಷ್ಟವಾಗಿದ್ದ ಸಬ್ಜೆಕ್ಟ್ ಬಗ್ಗೆ ಇಟ್ಕೊಂಡು ಒಂದಿಷ್ಟು ಆಬ್ಜೆಕ್ಟ್ಗಳನ್ನು ಕ್ರೋಢೀಕರಿಸಬೇಕು. ಹೌದು, ಇದು ನಾನು ಮಾಡೋದ್ರಿಂದ, ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನನಗೇನು ಲಾಭ ಇದೆ, ಸಮಾಜಕ್ಕೆ ಏನು ಲಾಭ, ಆ ಆಬ್ಜೆಕ್ಟ್ ಇಟ್ಕೊಂಡು ಒಂದಿಷ್ಟು ಕನ್ಕ್ಲೂಷನನ್ನು ಮಾಡಿ ಹೇಳ್ದಲ್ಲ, ರೈಟಿಂಗಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಮೆಥಡನ್ನು ನಾವು ಪ್ರಾಜೆಕ್ಟ್ ಅಂತೀವಿ. ಈಗಾಗಲೇ ನಮ್ಮ ಎಲ್ಲ ಮಕ್ಕಳುಗಳು ಅದನ್ನು ಮಾಡಿದ್ದಾರೆ. ಈಗ ಫಸ್ಟ್ ಇಯರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಈ ಸಲ ಇದು ನಮಗೂ ಹೊಸದೇ ಹೇಳಿದೀವಲ್ಲ. ನಾವು ನಿನ್ನೆ ತನಕ ಹೇಗಿತ್ತಂದರೆ, ನಮ್ಮ ಕಾಲೇಜಲ್ಲಿ ನಮ್ಮ ಟೀಚರ್ಸೇ ಕೂತ್ಕೊಂಡು ನಾವು ವೈಭವ ಮಾಡಿಬಿಡೋಣ ವಿದ್ಯಾರ್ಥಿಗಳಿಗೆ. ಮತ್ತು ನಮ್ಮ ತಲೆಯಲ್ಲಿ ಬಂತು, ನಾವೇ ಮಾಡಿದ್ರೆ ನಮ್ಮ ಪ್ರಿನ್ಸಿಪಲ್ ಬಿಡ, ಅವ್ರು ಏನು ಕೇಳ್ತಾರೆ, ಲಾಸ್ಟಿಗೆ ಒಂದು ಸ್ಮೈಲ್ ಕೊಟ್ಟರು, ಚೆನ್ನಾಗಿ ಮಾಡಿದೆ, ನಡೆದೋಗ್ತಿದ್ವಿ, ನಮ್ಮ ವಿದ್ಯಾರ್ಥಿಗಳು ಕೊಡು. ಇದು ಆಗಬಾರ್ದು. ನಮ್ಮ ಮಕ್ಕಳಿಗೆ ಸ್ವಲ್ಪ ಹೆದರಿಕೆನ ಹೊರಗಡೆಯಿಂದ ಕರೆಸಿದಾಗ ನಿಮ್ಮೊಂದಿಷ್ಟು ಕ್ವಶನ್ಗಳು ರೈಸ್ ಮಾಡ್ತಾರೆ. ಆ ಕ್ವಶನ್ನಿಗೆ ಆನ್ಸರ್ ಮಾಡುವ ಒಂದು ಧೈರ್ಯ ನಿಮಗೆ ಬರಲಿ. ನೀವೇನು ಮಾಡಿರ್ತಿರಲ್ಲ ಅದ್ರ ಮೇಲೆ ಅವ್ರು ಕ್ವಶನ್ ಕೇಳ್ತಾರೆ. ನೀವೇನು ಪ್ರಾಜೆಕ್ಟ್ ಮಾಡಿದಿರಲ್ಲ ಅದ್ರ ಮೇಲೆ ಕೇಳ್ತಕ್ಕಂಥ ಕ್ವಶನ್. ಅಟ್ಲೀಸ್ಟ್ ಲಾಸ್ಟಿಗೆ ನಮ್ಮ ಮಕ್ಕಳು ನಮಗೆ ನೋಡ್ರಿ ಸರ್, ಇವತ್ತು ಇಲ್ಲಿ ಹಾಡು ಹೇಳಿದ್ರಲ್ಲ, ಪ್ರಾರ್ಥನಾ ಗೀತೆ ಎಲ್ಲಿದ್ದಾರೆ, ಹೋದ ವಾಶ್ರೂಮ್ ಹೋದ, ಇರಲಿ ಹೋಗಲಿ, ಸುಖ ಹೋಗಲಿ, ಎಷ್ಟು ಚಂದ ಹಾಡು ಹೇಳಿದ್ರಿ. ಅವ್ರು ನೋಡೇ ಇಲ್ಲ ನಾನು ಎಂತ ಹೇಳಿದ್ರು. ಫಸ್ಟಿಗೆ ಸ್ವಲ್ಪ ಸ್ಲೋ ಹೇಳಿದ್ರು, ಲಾಸ್ಟಿಗೆ ಬಂತಲ್ಲ ಆ ವಾಯ್ಸ್ ಹೆಂಗಿತ್ತಂದರೆ, ಉಡುಪಿಯವ್ರು ಯಾರು ರೀ ಅವರು ಹೇಳ್ತಾರೆ, ವಿದ್ಯಾಧಿಭೂಷಣ ಯಾರು ಹೇಳ, ವಿದ್ಯಾಭೂಷಣ ಅಲ್ಲ,
ಏಸು ಕಾಯಂಗಳ ಹೊತ್ತು ಯಾರು ಭಕ್ತಿಗೀತೆ ಕೇಳ್ತೀರಾ ಇಲ್ಲ? ಆ ವಿದ್ಯಾಭೂಷಣ್ ಅಂತದಾರೆ, ಕೇಳಿ, ಚೆನ್ನಾಗಿರ್ತೈತೆ. ಅವ್ರು ಹೇಳ್ದಂಗೆ ಆಯ್ತು ಸರ್. ನನಗೆ ನಮ್ಮಲ್ಲಿ ಹೇಳ್ತಾರಲ್ಲ ಪ್ರತಿಭೆಗಳಿದ್ದಾವೆ, ಅವು ಅನಾವರಣ ಆಗ್ತಾಯಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಮಾಡೋದು ಗೊತ್ತು, ಅವು ಗೈಡೆನ್ಸ್ ಸ್ವಲ್ಪ ನಾವು ಮಾಡಬೇಕು. ಅವು ಗೈಡೆನ್ಸ್ ಮಾಡಬೇಕಾದ್ರೆ ಈ ಮೇಲೆ ಕೂತಿರ್ತಕ್ಕಂತಹ HODಗಳು ಫಸ್ಟ್ ರೆಡಿ ಆಗಬೇಕು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳು. ನಮಗೆ ಅದರದ್ದು ಒಂದಿಷ್ಟು ರೂಲ್ಸು, ರೆಗ್ಯುಲೇಷನ್ಸು, ಮೆಥಡ್ಸು ಅದು ಗೊತ್ತಿದ್ದಾಗ ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ ನಾವು ಅಪ್ರೋಚ್ ಮಾಡೋಕ್ಕೆ ಸಾಧ್ಯ. ನಮಗೆ ಗೊತ್ತಿಲ್ಲ, ನೀವು ಮಾಡ್ರಿ ಅಂದ್ರೆ ಏನು ಮಾಡ್ತಾರೆ, ದೇ ಆರ್ ಡೈರೆಕ್ಟ್ಲಿ ಗೋ ಇನ್ ಫ್ರಂಟ್ ಆಫ್ ದ ಸಿಸ್ಟಮ್, ಕಟ್ಟು ಕಾಪಿ ಪೇಸ್ಟ್ ಮಾಡಿ ತಗೊಂಬಂದು ಇಟ್ಬಿಡ್ತಾರೆ. ನಾವು ಜೈ ಹೋ ಮುಗ್ದೇ ಹೋದ್ ಸರ್. ಅವರ್ ವರ್ಕ್ ಈಸ್ ಓವರ್, ದೇರ್ ವರ್ಕ್ ಈಸ್ ಓವರ್. ಸರ್ 20ಕ್ಕೆ 50 ಮಾರ್ಕ್ಸ್ ಸಿಗಲ್ಲ, 50ಕ್ಕೆ 49 ಕೊಟ್ಟರೆ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಸರ್ 50ಕ್ಕೆ 49 ಕೊಟ್ಟರೆ ಇನ್ನೂ 1 ಮಾರ್ಕ್ಸ್ ಹಾಕ್ಬಿಟ್ರಿ, ಕೊಡ್ಬೋದಲ್ಲ ನಿಮ್ಮನೇದಾದ್ರು ಅಂತ ಅವ್ರು ಕೇಳ್ತಾರೆ. ಹಂಗೆ ಕೊಡೋಕ್ಕೆ ಬರಲ್ಲ, ನನಗೆ ಮತ್ತೆ ಯೂನಿವರ್ಸಿಟಿಯವ್ರು ಕೇಳ್ತಾರೆ ಅಂತ ನಾವು ಹೇಳ್ತೀವಿ. ಆ 1 ಮಾರ್ಕ್ಸಿಗೆ ಡಗ್ ಆಫರ್ ಅವ್ರ ಮಧ್ಯೆ ನಮ್ಮ ಮಧ್ಯೆ. ಇದು ಆಗಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ನನ್ನ ಅನಿಸಿಕೆ. ಸ್ವಲ್ಪ ತಲೆ ಅಲ್ಲಾಡಿಸ್ತಿದ್ದೀರ ಅಂದರೆ ಅರ್ಥ ಆಗೈತಿ, ನಾನು ನಿದ್ದೆಯಿಂದ ಹೊರ ಬಂದೇನೆ. ಈ ನಿಟ್ಟಿನಲ್ಲಿ ಈ ಥರ ಪ್ರಾಜೆಕ್ಟ್ಗಳನ್ನು ಪ್ರತಿ ವರ್ಷ ಮಾಡ್ತಾ ಹೋಗ್ತೀವಿ. ಹೇಳಿದೀವಲ್ಲ, ಈಗ SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂದರೂ ವಿ ಶುಡ್ ಬಿ ಎವ್ರಿ ಇಯರ್ ವಿಲ್ ಡೂ ದ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ವರ್ಕ್. ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟ್ರೆಂತ್ ಕೊಡ್ತಕ್ಕಂಥ, ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥ, ಅವರಿಗೆ ದೃಢತೆಯನ್ನು ನೀಡ್ತಕ್ಕಂಥ, ದೌರ್ಬಲ್ಯವನ್ನು ಹೊಡೆದಾಕ್ತಕ್ಕಂತಹ, ಒಂದಿಷ್ಟು ಅವರಿಗೆ ಜ್ಞಾನವನ್ನು ನೀಡ್ತಕ್ಕಂಥ ಇಂಥ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಟ್ಟು ಈ ಸಲ ಆದಂಥ ಅವಸರಗಳನ್ನು ಹೊರತು ಹಾಕಿ ನೆಕ್ಸ್ಟ್ ಇಯರಲ್ಲಿ ಪರ್ ಡೇ 10 ವಿದ್ಯಾರ್ಥಿಗಳಿಗೆ, ಮ್ಯಾಕ್ಸಿಮಮ್ 20 ವಿದ್ಯಾರ್ಥಿಗಳಿಗೆ ಹೇಳ್ದಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಕೋರ್ಸ್. ಈಗ BA BCom ಈ ಥರ ಸೈನ್ಸ್ ಇದ್ರೆ ಈ ಸಲ ನಮ್ಮ ಸೈನ್ಸ್ ಓಪನ್ ಆಗ್ತಿದೆ, 30 ಹುಡುಗರು ಅಡ್ಮಿಷನ್ ಆಗ್ಯಾರೆ. 3 ಜನ ಲೆಕ್ಚರ್ಸು ಕೂರೋದು, ಹೊರಗಡೆಯಿಂದ ಒಂದಿಷ್ಟು ಜನ ಎಕ್ಸ್ಪರ್ಟ್ಸ್ನ ಕರೆಸೋದು, ಮಕ್ಕಳಿಗೆ ಕ್ವಶನ್ ಕೇಳೋದು, ಅವ್ರ ಜೊತೆಗೆ ಒಂದಿಷ್ಟು ಇಂಟ್ರ್ಯಾಕ್ಷನ್ಸ್ ಆಗಬೇಕು. ಸರಿ ತಪ್ಪು ಆಮೇಲೆ ನಮ್ಮೆಲ್ಲರ ಉದ್ದೇಶನ ಬೆಸ್ಟ್ ವರ್ಕ್. ಈ ಬೆಸ್ಟ್ ವರ್ಕ್ ತರತಕ್ಕಂಥ ಒಂದು ನಿರ್ಣಯವನ್ನು ಮಾಡ್ಕೊತ ಈ ವರ್ಷ ಅಂತಿಮ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ನಾನು ಮತ್ತೊಂದು ಸಲ ಭಗವಂತನ ಹತ್ರ ಬೇಡ್ತಾ, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನೀವು ಬಯಸಿದ ಹಾಗೆ ಆಗಲಿ ಅಂತಕ್ಕಂಥ ಅವಕಾಶ ಕೊಟ್ಟಿದ್ದು ಧನ್ಯವಾದ. ನಾನು 2 ಮಾತು ಮುಗಿಸ್ತೀನಿ. ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದಂಥ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ವಿವಿಧ ವಿಷಯಗಳ ಸಂಶೋಧನಾ ಕಿರುಪ್ರಬಂಧವನ್ನು ಆಯಾ ಮುಖ್ಯಸ್ಥರಿಗೆ ಸಾಂಕೇತಿಕವಾಗಿ ಸಲ್ಲಿಸುವುದು. ಮೊದಲನೇದಾಗಿ ಇತಿಹಾಸ ವಿಭಾಗದಿಂದ ವಿದ್ಯಾರ್ಥಿಯಾದಂತಹ ಮಂಜುನಾಥ್ ಶಿವಣಿಗೆ ಹಾಗೂ ಶಿವಾನಂದ ಬನಸೋಡಿ ಅವರು ಕಿರಣಕುಮಾರ್ ರೇವಣ್ಕರ್ ಗುರುಗಳಿಗೆ ಸಲ್ಲಿಸುವುದು. ವಿದ್ಯಾರ್ಥಿಗಳ ಧನ್ಯವಾದಗಳು. ಅದೇ ರೀತಿ ಅರ್ಥಶಾಸ್ತ್ರ ವಿಭಾಗದಿಂದ ಮೊದಲನೇದಾಗಿ ವಿದ್ಯಾರ್ಥಿನಿಯಾದಂತಹ ಪೂಜಾ ಸಾರವಟ್ ಹಾಗೂ ವಿದ್ಯಾರ್ಥಿಯಾದಂತಹ ಕಿರಣ್ ಕಟ್ಟಿಮನ್ ಅವರು ಶ್ರೀ ಜಗದೀಶ್ ಮಡಿಕಾಳ್ ಗುರುಗಳಿಗೆ ಸಲ್ಲಿಸಬೇಕಾಗಿ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ರಾಜ್ಯಶಾಸ್ತ್ರ ವಿಭಾಗದಿಂದ ಮೊದಲನೇದಾಗಿ ವಿದ್ಯಾರ್ಥಿಯಾದಂತಹ ಮಾಳಿಕರೆ ಅಡವಿ ಹಾಗೂ ವಿದ್ಯಾರ್ಥಿನಿ ಸುಷ್ಮಿತಾ ಗುಂಜೇಟಿ ಅವರು ಶ್ರೀಮತಿ ಸುರೇಖಾ ವಾರದ ಗುರುಮಾತಿ ಅವರಿಗೆ ಪ್ರಾಜೆಕ್ಟ್ ಅನ್ನು ಸಲ್ಲಿಸಿದರು. ಧನ್ಯವಾದಗಳು. ಸಮಾಜಶಾಸ್ತ್ರ ವಿಭಾಗದಿಂದ ಕಲ್ಪನಾ ಪಡಸಂಗಿ ಇವರು ಶ್ರೀಮತಿ ಸುನಂದ ಪೂಜಾರಿ ಗುರುಮಾತಿ ಅವರಿಗೆ ಹಾಗೂ ಜ್ಯೋತಿ ಮಡಪತಿ ಇವರು ಶ್ರೀಮತಿ ಸುನಂದ ಪೂಜಾರಿ ಗುರುಮಾತಿ ಅವರಿಗೆ ಪ್ರಾಜೆಕ್ಟ್ ಅನ್ನು ಸಲ್ಲಿಸುವುದು.
ಧನ್ಯವಾದಗಳು. ಹಾಗೆ ವಾಣಿಜ್ಯ ವಿಭಾಗದಿಂದ ಲಕ್ಷ್ಮೀ ಕಟಗೊಂಡ್ ಹಾಗೂ ರಮೇಶ್ ಮಾವಿನಾಳ್ ಇವರು ಶ್ರೀಮತಿ ರಾಜಲಕ್ಷ್ಮಿ ಆರ್ ಗುರುಮಾತೆ ಅವರಿಗೆ ಸಲ್ಲಿಸುತ್ತಾರೆ. ಅದರ ಸರ್ ಮಾಡ್ತೀನಿ ಸರ್ ದೇವಸ್ಥಾನ ವಿದ್ಯಾರ್ಥಿಗಳು ಧನ್ಯವಾದಗಳು. ಈಗ ಮೊನ್ನೆ ಟ್ರಿಪ್ ಹೋದ 48 ಜನರಲ್ಲಿ ನಿಮ್ಮ ಅನಿಸಿಕೆ ಒಂದು 30 ಜನ ಕೊಟ್ಟಿಲ್ಲ, 30 ಕೊಟ್ಟೆ ಉಳಿದವ್ರಲ್ಲ ಕೊಡ್ರಿ. ನಮಗೊಂದು ಆಸೆ ಇರ್ತೈತೆ, ವರ್ಷ ಮಗಳು ಬರೀತಾರೆ ಅಂದರೆ ಬರೀ ಅವ್ರು ಹೋಗಿದ್ದು ಅಷ್ಟೇ. ಯಾರಿಗೇ ಆಗಲಿ ಶಿಕ್ಷಕರ ಬಗ್ಗೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವಾಣಿಜ್ಯ ವಿಭಾಗದ ಉಪನ್ಯಾಸಕರಂತ PS ದೇವರ ಗುರುಗಳು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಎಲ್ರಿಗೂ ಮಧ್ಯಾಹ್ನದ ಶುಭೋದಯಗಳು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳ ಒಂದು ಕಿರು ಪುಸ್ತಿಕೆ ಸಮರ್ಪಣೆ ಹಾಗೂ ಮೌಖಿಕ ಪರೀಕ್ಷೆ ಇದರ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ಏನಂತಂದರೆ ಧನ್ಯವಾದಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ RH ರಮೇಶ್ ಗುರುಗಳಿಗೆ ನಮ್ಮ ಪರವಾಗಿ, ಕಾಲೇಜಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಎರಡು ಮಾತನಾಡದೆ ಹೋಗೊಟ್ಟು ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತಕ್ಕಂಥ ಒಂದು ಸಹಕಾರವನ್ನು ನೀಡ್ತಿರ್ತಕ್ಕಂಥ ನಮ್ಮ ಪಕ್ಕದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಜಯಪ್ರಸಾದ್ ಡಿ ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ ವಿಭಾಗ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದು ಕಾರ್ಯಕ್ರಮ ಮುಗಿದ ತಕ್ಷಣ ಕೆಲವೊಂದು ಜನರಿಗೆ ಏನಂತ ಮೌಖಿಕ ಪರೀಕ್ಷೆ ಇರ್ತದೆ, ಆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ವಾಣಿಜ್ಯ ವಿಭಾಗದವರಿಗೆ. ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರು ಆಗಿರ್ತಕ್ಕಂಥ ಸುರೇಖಾ ವಾರದ್ ಮೇಡಮ್ ಅವರಿಗೂ, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಜಗದೀಶ್ ಮಡಿಕಳ್ ಸರ್ ಅವರಿಗೂ, ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಕಿರಣ್ ಸರ್ ಅವರಿಗೂ, ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜಲಕ್ಷ್ಮಿ ಆರ್ ಗುರುಮಾತೆಯವರಿಗೂ ಹಾಗೂ ಅದೇ ರೀತಿಯಾಗಿರ್ತಕ್ಕಂಥ ಸುನಂದ ಪೂಜಾರಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ಸ್ವಾಗತ ಗೀತೆಯನ್ನು ಆಡಿರ್ತಕ್ಕಂಥ ಮತ್ತು ಅನಿಸಿಕೆಗಳನ್ನು ಹೇಳಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ, ಕೊನೆಯದಾಗಿ BA ವಿದ್ಯಾರ್ಥಿಗಳು ಸ್ವಲ್ಪ ಹೊರಗೆ ಕೂಡಬೇಕು. ಇದಾದಮೇಲೆ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಒಂದು 4-5 ಜನರಿಗೆ ಸಾಂಕೇತಿಕವಾಗಿ ಒಂದು ಸಂದರ್ಶನ ಇರ್ತದೆ. ಆ ಸಂದರ್ಶನ ಮುಗಿದ ತಕ್ಷಣ ನಿಮ್ಮ ವಿಭಾಗದ ಮುಖ್ಯಸ್ಥರು ನಿಮಗೆ ಸಂದರ್ಶನಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲವನ್ನು ಕೋರುತ್ತೀನಿ.
ಯಾಕೆ ಗ್ರಾಹಕರು ಫ್ರೆಂಡ್ಸನ್ನೇ ಚೂಸ್ ಮಾಡ್ತಾರೆ ಅಂದರೆ ಈಗ ನೋಡ್ಬೋದು ನೀವು ನಾವು ಯಾವುದೇ ಒಂದು ಮಾರ್ಕೆಟಿಂಗಲ್ಲಿ ನಾನೇ ಸರ್ ಈಗ ಅಂದರೆ ಇಂಟರ್ನೆಟ್ಟಲ್ಲಿ
ಇದು ಹೊಡೆದು ಅಲ್ಲಿಂದ ಕಂಟಿನ್ಯೂ